ಪದನಾಮ ಹಾಕೊಳ್ಳಿ. ಈ ಪದನಾಮ ನೋಡಿ, ನಾನು ದೇವಸ್ಥಾನ ಇದ್ದೀನಿ ಅಲ್ಲಿ ಇದರಲ್ಲಿ ಪದನಾಮ ಇದೆ. ರಾಮನಾಥಿ ಸ್ವಾಮಿ ನಿನ್ನ ನೀವು ನೀವು ಲಂಚ್ಗೆ ಹೋಗ್ರು ಏನಾಗ್ತಾ ಇದ್ದೀರಾ? ಸಾಯ್ಬೇಕು ಯಾವ ನಿಮ್ಮಿಂದ ಇಂಥ ಅಧಿಕಾರಿಗಳು ಲಂಚ ತಿಂದು ಇಂಥವ್ರು ಉತ್ತರ ಹಾಳಾಗೋಗ್ತಾರೆ. ಸರ್ಕಾರಿ ಕೆಲಸಕ್ಕೆ ಡಿಸ್ಟರ್ಬ್ ಮಾಡ್ತಾರೆ ಮಹೇಶ್ ರೆಡ್ಡಿ ಅವರು. ಸರ್ಕಾರ ಆದೇಶ ಆಗಿದೆಯಾ ಸ್ವಾಮಿ? ಕೊಟ್ಟಿಲ್ಲ, ಸರ್ಕಾರಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಇವರು. ಯಾವ ಲಂಚ ತಿಂದಿಲ್ಲ, ನಾವು ಯಾವ ಲಂಚ ತಿಂದಿಲ್ಲ, ಯಾವ್ದು ತಿನ್ನಲ್ಲ, ಲಂಚ ತಿನ್ನಲ್ಲ. ನೀವು ತೊಂದರೆ ಕೊಡಕ್ಕೆ ಸರ್ಕಾರಿ ಕೆಲಸ ಡಿಸ್ಟರ್ಬ್ ಮಾಡಕ್ಕೆ ಅಂದ್ರೆ ಬಂದಿದ್ರೆ ನೀವು ಅಧಿಕಾರಿ ಅಲ್ಲ, ರೌಡಿ. ನಿಮ್ಮಂತ ನೀವು ಒಂದು ಪದನಾಮ ನಿಮ್ಮ ಸರ್ಕಾರಿ ₹500 ಈ ಭ್ರಷ್ಟಾಧಿಕಾರಿ ಇವರೆಲ್ಲ ಡಿಸ್ಕೋ ಡ್ಯಾನ್ಸ್ ಆಡ್ತಾರೆ. ಅಧಿಕಾರಿ ಡಿಸ್ಕೋ ಡ್ಯಾನ್ಸ್ ಸರ್ಕಾರಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಇಂತಹ ಅಧಿಕಾರಿಗಳನ್ನ ನಾವು ಸಾಕೋದು, ನಾವು ಸಂಬಳ ಕೊಡೋದು. ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರೇ ಸ್ವಾಮಿ MLA ಅವರೇ, ನಮ್ಮ ಮಿನಿಸ್ಟರ್ ಅವರೇ, ನೋಡಿ ಇಂಥ ಭ್ರಷ್ಟನ್ನ ನಾವು ಸಾಕಬೇಕು ಸ್ವಾಮಿ. ಪದನಾಮ ಇಲ್ಲದೆ ಸಾಕ್ತಾ ಇರೋ ಭ್ರಷ್ಟ ನಾವು, ಕಡು ಭ್ರಷ್ಟನ್ನ ನಾವು ಸಾಕಬೇಕು. ಮಿನಿಸ್ಟರ್ ಇಂಥವ್ರ ಮೇಲೆ ಈ ಕೂಡ ಕ್ರಮ ಜರುಗಿಸ್ರಿ. ಇವ್ರು 7 ಮಕ್ಕಳು ತಿಂದು ₹500 ನೋಡಿ, ಲಾರಿ ನಂಬರ್ ₹500 ತಗೊಂಡಿದ್ದಾರೆ. ತೋರಿಸಿ ಆ ಲಾರಿನ ₹500 ನಾಚಿಕೆ ಮನೆ ಇದ್ದ ₹500 ಭಿಕ್ಷೆ ಬೇಡಬೋದಾಯ್ತಲ್ಲ. ಭಿಕ್ಷೆ ಬೇಡ್ಬಿಟ್ಟು ತಗೊಂಬಂದಿ. ಇವ್ರು ಭಿಕ್ಷೆ ಬೇಡ್ರಿ, ದಯವಿಟ್ಟು ಭಿಕ್ಷೆ ಬೇಡಿ, ಒಳ್ಳೇದಾಗುತ್ತೆ. ಭಿಕ್ಷೆ ಬೇಡ್ರೆ ಒಳ್ಳೇದಾಗುತ್ತೆ ಅವ್ರಿಗೆ. ಇಷ್ಟ ಹೇಳ್ತಾ ಇಂಥ ಬಂಡ ಅಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಬೇಕು. ರಾಮಲಿಂಗಾರೆಡ್ಡಿ ಅವರ ಇವ್ರ ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡಿಸಿ ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ. ದಯವಿಟ್ಟು ಈ ಕೂಡಲೇ ಈ ಕತೆ ಎಚ್ಚೆತ್ಕೊಂಡು ಆ ಲಾರಿಯಲ್ಲಿ ₹500 ತಗೊಂಡಿದ್ದು ಪ್ರತಿಯೊಂದು ಆಡಿಯೋ ಕೊಡ್ತೀವಿ ನಿಮ್ಗೆ. ಇಂಥ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ. ಈಗ ಆರ್ಟಿಒ ಆಫೀಸ್ಗೆ ಹೋಗೋಣ, ಇಂಥವ್ರನ್ನ ಬಿಡಲೇಬಾರ್ದು. ₹500 ತಗೊಂಡು ಲಂಚ ಬಿಡ್ತಾರೆ. ಒಂದೊಂದು ಗಾಡಿಗೆ ₹500. ಯಾರಿಗೆ? ಸಾರ್ವಜನಿಕರಿಗೆ ಬೀಳೋದು. ಬೆಂಗಳೂರೇ ಬೀಳುತ್ತಂದ್ರೆ ₹1 ಟೈಮ್ಗೆ ₹1 10 ಪೈಸೆ ಬೀಳುತ್ತೆ ಇವರಿಂದ. ಹಂಗಾಗಿ ಇಂಥ ಅಧಿಕಾರಿಗಳನ್ನ ಈ ಕೂಡಲೇ ಕಾನೂನು ಕ್ರಮ ಹಾಗೂ ಕಾನೂನು ತನಿಖೆ ಕೊಟ್ಟು ಏನ್ ಮಾಡ್ತಾವ್ರೆ ಇವರು, ವಸೂಲಿ ಏನ್ ಮಾಡ್ತಾವ್ರೆ ಅನ್ನೋದನ್ನ ಈ ಕೂಡಲೇ ತಿಳಿಸ್ಬೇಕು ಅಂತ ಹೇಳ್ತಾ, ಅವ್ರ ಪದನಾಮ ಇಲ್ಲ, ಹೆಸರು ಗೊತ್ತಿಲ್ಲ, ಪುಣ್ಯಾತ್ಮದು ಮಾಡ್ತಾರೆ, ಹೆಸರು ಐಡಿ ಕಾರ್ಡ್ ಕೊಡ್ತಾ ಇಲ್ಲ, ಯಾರು ಅಂತ ಹೇಳ್ತಾ ಇಲ್ಲ. ಸ್ವಾಮಿ, ಕೋರ್ಟ್ ಆದೇಶ ಏನ್ರಿ ಮಾಡಿದೆ? ಏನ್ರಿ ರೂಲ್ಸ್ ಮಾಡ್ತಾ ಪಾಲನೆ ಮಾಡ್ತಿದ್ರ ನೀವು? ಮಾತಾಡಿ ನೋಡ್ರಿ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಏನು ಕಾನೂನು ಕ್ರಮ ಜರುಗಿಸಲೇಬೇಕು. ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರೇ ಇಂಥ ಭ್ರಷ್ಟ ಆರ್ಟಿಒ ಅಧಿಕಾರಿಗಳನ್ನ
ಕೆಲಸ ಮಾಡಕ್ ಹೇಳಿ, ಭ್ರಷ್ಟಾಚಾರ ಮಾಡಕ್ ಹೇಳ್ಬೇಡಿ. ಲಾರಿಗಳ ಹತ್ರ, ಕಾರುಗಳ, ಜೀಪ್, ಸಾರಿ ಲಗೇಜ್ ಗೂಡ್ಸ್ ಗಾಡಿಗಳ ಹತ್ರ